ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ. ಈಗ ಏನಾದ್ರು ಪ್ರಶ್ನೆ ಇದೆಯಾ? ನಮ್ಮ ಜೊತೆಲಿ ಅದ್ರ ಭರವಸೆ ಬೇಕು ಸರ್ ನಮ್ಗೆ. ನಾನು ಹೇಳದ್ನಲ್ಲ, 3 ಹೇಳಿದ್ದೀನಿ. ನಾನು ನಮ್ಮ ಕುಟುಂಬ ಜೊತೆಲೇ ಇರ್ತೀವಿ. ಆ ದೃಷ್ಟಿಯಲ್ಲಿ ಆದ್ರೆ ಸರ್ಕಾರಕ್ಕೆ ನಾವು ಹೋಗಿ ಕೇಳಕ್ಕಾಗಲ್ಲ. ಅದನ್ನು ಹೇಳಿದ್ರೆ ನನ್ನ ಕಾರಣ ಕಾನೂನಾತ್ಮಕವಾಗಿ ಆಗ್ಬೇಕು. ಈಗ ಬಾಲಣ್ಣ ಅವರ ಕುಟುಂಬದ ಜಾಗ ಅದು. ಈ ಸರ್ಕಾರ ತಿರ್ಗಾ ಹೋಗಿ ಕೇಳಿದ್ರೆ ಬಹುಶಃ ಆಗತ್ತೋ ಆಗಲ್ಲ ನನಗೆ ಗೊತ್ತಿಲ್ಲ. ಈಗಿನ ನನ್ನ ಮಾತು ಮುಗಿಸ್ತೀನಿ ನಾನು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅದು ಸರ್ಕಾರ ಅದು ಏನಾದ್ರೂ ಆ ಒತ್ತಡದಿಂದ ಏನಾದ್ರೂ ಬಾಲಣ್ಣ ಅವರ ಕುಟುಂಬದವರಿಗೆ ಅಥವಾ ಅದನ್ನ ಜಾಗನ ವಶಪಡಿಸಿಕೊಂಡು ಮಾಡಿದ್ರೆ ಆದ್ರೆ ಆಗಬಹುದು. ಇಲ್ಲ ಅಂತಂದ್ರೆ ಈ ಬಾಲಣ್ಣ ಅವ್ರನ್ನ ಕೇಳ್ಕೋಬೇಕು. ಅವ್ರೇನಾದ್ರೂ ಒಪ್ಕೊಂಡು ಒಂದು 10 ಗುಂಟೆನೋ ಅಥವಾ ಎಷ್ಟೋ ಜಾಗ, ನಮಗೆ 10 ಗುಂಟೆ ಇದ್ರು ಸಾಕು. ಈಗ ಅಷ್ಟು ಅವರು ಕೊಡೋಕ್ ರೆಡಿ ಇದ್ರೆ ನಮಗ್ ತುಂಬಾ ಸಂತೋಷ. ಅವ್ರನ್ನ ಹೋಗಿ ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ. ಇದೇ ಮಾತು ನಾನು ಮೊದಲ ವಿಡಿಯೋ ತೋರಿಸಿದ್ದೆ ನಿಮ್ಗೆ 2015-16 ವರ್ಷಕ್ಕೆ ಅದರಲ್ಲೂ ಇದನ್ನೇ ಹೇಳಿದ್ದೀನಿ. ಇನ್ನೊಂದ್ಸಲಿ ಪೂರ್ತಿ ಕೇಳಿ, ನಾನು ಪೂರ್ತಿ ಕೇಳಿಸ್ತೀನಿ ನಿಮ್ಗೆ, ಅದನ್ನ ಕೇಳಿ ಸರ್. ಅದು ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಸರ್, ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಸರ್. ಹಂಗಲ್ಲ, ನಾವು ಬರ್ತೀವಿ ಮತ್ತೆ ನೀವು ಕೇಳ್ಕೊಳ್ಳಿ, ಅದೆಲ್ಲ ಹೇಳ್ಬೇಡಿ. ನಮ್ಗೆ ಸ್ಮಾರಕ ಬೇಕು. ಮೆಸೇಜ್ ಹೋಗುತ್ತೆ. ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ. ಜೊತೆಗೆ ಇಷ್ಟು ವರ್ಷಗಳಿಂದ ಅಲ್ಲಿ ಅಭಿಮಾನಿಗಳು ಸತತವಾಗಿ ನಿರಂತರವಾಗಿ ಹೋಗ್ತಾ ಇದ್ದಾರೆ, ಪೂಜೆ ಸಲ್ಲಿಸ್ತಾ ಇದ್ದಾರೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ. ಇದನ್ನ ನಾವು ಇವತ್ತೇ ಹೇಳ್ತಾ ಇಲ್ಲ, ಎಷ್ಟು ವರ್ಷಗಳಿಂದ ಇದು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ. ನೀವು ಹಳೆ ವಿಡಿಯೋಗಳನ್ನ ತೆಗೆದುಬಿಟ್ಟು ನೋಡಿ. ಸರ್ ಏನೇ ಆದ್ರೂ ನಾವು